ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷದಿಂದಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಅದ್ಭುತವಾಗಿ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ನಿತ್ಯವಾದ ಜೀವ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ರೋಮಪುರ ಪೌಲನು ಬರೆದ ಪತ್ರಿಕೆ 6ನೇ 23ನೇ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತ ವಾರ್ತೆಯು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರ ಉಚಿತವಾದವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ರೆ ವ್ಯತ್ಯಾಸವು ಈಗಲೂ ಪಾಪದ ದಾಸತ್ವ ಮತ್ತು ದೇವರ ದಾಸತ್ವ ನಡುವೆ ಇರುವ ಆಗಿದೆ. ಅವ್ರ ಪ್ರೀತಿಯ ಮಕ್ಕಳೇ, ಪಾಪದಲ್ಲಿರುವವರು ದಾಸತ್ವದಲ್ಲಿದ್ದರೆ ಅದನ್ನು ಹೊರಗಡೆ ಬರದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದಾರೆ. ಆದರೆ ದೇವರಲ್ಲಿ ಇರುವವರು ದೇವರಲ್ಲಿ ಇನ್ನೂ ಹೆಚ್ಚಾಗಿ ನಂಬಿಕೆಯಿಂದ ನಿತ್ಯ ಜೀವನ ಹುಡುಕ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯ ದೇವರಲ್ಲಿ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ನೋಡುವುದಾದ್ರೆ ನೋಡಿ ಪ್ರೀತಿಯ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 3:36 ಇರುತ್ತದೆ. ಏನಂದ್ರೆ ನೋಡಿ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾದವನು ಜೀವನು ಕಾಣುವುದೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ನೋಡಿ ಹೇಳ್ತದೆ, ಕಾಣುವುದಿಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ನಾವು ಯಾರು ದೇವರನ್ನ ನಂಬ್ತೇವೋ ಅವ್ರಿಗೆ ನಿತ್ಯ ಜೀವ. ಯಾರು ನಂಬದೇ ಇರೋ ಅವ್ರಿಗೆ ದೇವ್ರ ಕೋಪದಲ್ಲಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೋಪ ಇರ್ತದೆ, ಇಲ್ಲಂತಲ್ಲ. ಆದ್ರೂ ಕೂಡ ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ಬೇಕು. ಆತನ ದಾಸತ್ವದಿಂದ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು. ಪ್ರೀತಿಯ ಮಕ್ಕಳೇ, ನಮ್ಮ ಪಾಪಗಳಿಗಾಗಿ ದೇವರು ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಜೀವಿತದ ನಾವು ಯಾವ ಥರ ಸಮಯನ ದೇವ್ರ ಹತ್ರ ಕಲಿತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ದೇವ್ರು ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ನೋಡಿ, ಎಷ್ಟೋ ಜನ ಪಾಪದಲ್ಲಿ ಮತ್ತೆ ಬಲಹೀನರಲ್ಲಿ ಜೀವಿಸ್ತಿದ್ದಾರೆ. ಅಪ್ಪ, ನಾನು ಹೇಗಪ್ಪ ಈ ಪಾಪದಿಂದ ಹೊರಗಡೆ ಬರಲಿ, ಈ ದಾಸತ್ವದಿಂದ? ಆದರೆ ಪ್ರೀತಿಯ ಮಕ್ಕಳೇ, ದೇವ್ರು ಕರೀತಾನೆ, ನಾನು ನಿಮಗೆ ನಿತ್ಯ ಜೀವನ ಕೊಡೋಕೆ ಬಂದಿದೆ ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ನಾವು ದೇವರನ್ನ ಹುಡುಕಬೇಕು. ದೇವರಲ್ಲಿ ಒಳ್ಳೆ ಮಾರ್ಗದಲ್ಲಿ ನಮ್ಮ ಸಮಯ ಕಳೆಯುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಮೊದಲನೇ ಯೋಹಾನ 5:11 ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. 11 ಮೊದಲನೇ ಯೋಹಾನ ಬರೆದ ಪುಸ್ತಕ 5:11 ಹೇಳ್ತದೆ. ಏನಂದ್ರೆ, ಆ ಸಾಕ್ಷಿ ಯಾವುದಂದ್ರೆ, ದೇವರು ನಮಗೆ ನಿತ್ಯ ಜೀವನ ಅನುಗ್ರಹಿಸಿದನು, ಆ ಜೀವವು ಆತನ ಮಗನದಲ್ಲಿ ಅದೇ ಎಂಬುದೇ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಯಾವ್ದಂದ್ರೆ ದೇವರು ಮಗನ ನಮಗೆ ನಿತ್ಯ ಜೀವ ಕೊಡುವಂತಾನೆ. ಅವ್ರ ಪ್ರೀತಿಯ ಮಕ್ಕಳು, ನಾವು ನಿತ್ಯ ಜೀವವಾಗಿ ಜೀವಿಸ್ಬೇಕೆಂಬುದೇ ದೇವರ ಆಸೆ. ನನ್ನ ಮಕ್ಕಳು ಪಾಪದಲ್ಲಿ ಜೀವಿಸಬಾರ್ದು, ಆ ಪಾಪದ ದಾಸದಿಂದ ಹೊರಗಡೆ ಬರಬೇಕು. ಅವ್ರು ಏನು ಸಮಸ್ಯೆಯಲ್ಲಿದ್ದರೋ ಅದನ್ನೆಲ್ಲ ಹುಡುಕಿ ನಮಗಾಗಿ ಬಂದಿದ್ದಾರೆ. ಪ್ರೀತಿಯ ಮಕ್ಕಳೇ, ನಾವು ಆತನಿಗೆ ಸಮಯ ಕೊಡಬೇಕು. ದೇವರೇ, ನಾನು ಪಾಪದ ದಾಸದಲ್ಲಿ ಬಿಟ್ಟು ನಿನ್ನ ಒಳ್ಳೆ ಮಗನಾಗಿ ಜೀವಿಸುವಂತೆ ಸಹಾಯ ಮಾಡು. ಅದೇ ತರ ಪ್ರೀತಿಯ ಮಕ್ಕಳೇ, ಪ್ರಕಟಣೆ ಬರೆದ 21:8 ನೋಡೋದಾದ್ರೆ, ಹೇಳಿತನವು ನಂಬಿಕೆ ಇಲ್ಲದೆ ಜೀವಿಸ್ತಾರೆ, ದೇವರು ಇಲ್ಲದೆ ಜೀವಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅಲ್ಲಿ ನೋಡಿ 21:8 ಹೇಳ್ತದೆ. ಏನಂದ್ರೆ, ಆದ್ರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಹಾಸ್ಯವಾದರಲ್ಲಿ ಸೇರಿದವರು, ಕೊಳೆಗಾರರು, ಜಾಗರರು, ಮಾಟಗಾರರು ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಮೇಲೆ ನಾನು ನಿನ್ನನ್ನೇ ನಂಬಿಕೆಯಿಂದ ಜೀವಿಸ್ತೇನೆ. ಹೇಳಿ ನಂಬಿಕೆ ಇಲ್ಲದೆ ಅಪ್ಪ ಹೇಳಿತನ ಬಿಟ್ಟು ದೇವರೇ, ನಾನು ದಾಸ ಅಂತ ಬಿಟ್ಟು ದೇವರೇ ನಿನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂಥ ದೇವರು, ನಿತ್ಯ ಜೀವನ ಕೊಡುವಂಥ ದೇವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ನೂತನ ದಿನ ನೋಡುವಂತೆ ಕೃಪೆ ಕೊಡಿಗಾಗಿ ಸ್ತೋತ್ರ. ಹೌದೇ ಸಪ್ಪ ದೇವರೇ, ನೀವು ಒಳ್ಳೆ ದೇವರು ಸ್ವಾಮಿ, ನಿತ್ಯ ಜೀವನ ಕೊಡುವಂಥ ದೇವರಾಗಿದೆಯಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ನಿತ್ಯ ಜೀವ ಕೊಡು, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆಶ್ವಾಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಲೇ ಜೀವಿಸುತ್ತದೆ. ಆಮೆನ್.